ಒಳ ಮೀಸಲಾತಿ ಕುರಿತು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕೆಂದು ಮಾಜಿ ಸಚಿವ ಎಚ್. ಆಂಜನೇಯ ತಿಳಿಸಿದ್ದಾರೆ. ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಬೆಳಗ್ಗೆ 11:30ಕ್ಕೆ ಪತ್ರಿಕಾಗೋಷ್ಠಿ ನಡೆಸಿದ ಮಾಜಿ ಸಚಿವ ಎಚ್. ಆಂಜನೇಯವರು ಮಾತನಾಡಿದ್ದು, ಒಳ ಮೀಸಲಾತಿ ಜಾರಿಯಾಗಿದೆ. ಇದರಲ್ಲಿ ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ 50ರಷ್ಟು ಮೀಸಲಾತಿ ನೀಡಬಾರದೆಂದು ನಿರ್ದೇಶನ ಇದೆ. ಕಳೆದ ನಮ್ಮ ಸರ್ಕಾರಕ್ಕೆ ಬರುವ ಮುಂಚೆಯೇ ಬಿಜೆಪಿ ಸರ್ಕಾರ ಒಳ ಮೀಸಲಾತಿಯನ್ನು 15ರಿಂದ 17% ಏರಿಸಿತ್ತು. ಪರಿಶಿಷ್ಟ ಪಂಗಡಕ್ಕೆ 3ರಷ್ಟು ಇದ್ದುದನ್ನು 7ಕ್ಕೆ ಏರಿಸಿದ್ದು, ನಮ್ಮ ಜನಾಂಗದ ಸಂಖ್ಯೆ 24ರಷ್ಟು ಇದೆ. ಆ ಜನಸಂಖ್ಯೆಗೆ ಅನುಗುಣವಾಗಿ ಉದ್ಯೋಗ ಮೀಸಲಾತಿ ಅವರು ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿಯವರ ನಿರ್ಧಾರಕ್ಕೆ ಯಾರೂ ಪ್ರಶ್ನೆ ಮಾಡಿಲ್ಲ. ಆದರೆ ಈಗ ಅದಕ್ಕೆ ಪ್ರಶ್ನೆ ಮಾಡಿದ್ದು ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಕೇಂದ್ರದಲ್ಲಿ ಅವರ ಸರ್ಕಾರ ಇದ್ದು ಒಳ್ಳೆಯ ಕಾನೂನು ತರಬೇಕಿತ್ತು, ಆದರೆ ತಂದಿಲ್ಲ. ಇದರಿಂದಾಗಿ ಎಸ್ಸಿಗಳಿಗೆ ನಷ್ಟ ಉಂಟಾಗಿದ್ದು, ಇದರಿಂದಾಗಿ ನಿರುದ್ಯೋಗಿಗಳಿಗೆ ಗೊಂದಲ ಉಂಟಾಗಿದೆ. ಒಳ ಮೀಸಲಾತಿಯಿಂದಾಗಿ ಕೂಲಿ ನಾಲೆ ಮಾಡಿ ಬಂದ ವಿದ್ಯಾರ್ಥಿಗಳು ಗೊಂದಲಕ್ಕೀಡಾಗಿದ್ದಾರೆ. ಪ್ರತಿನಿತ್ಯ ನನಗೆ ಕರೆ ಮಾಡುತ್ತಿದ್ದಾರೆ. ಇನ್ನು ನಿರುದ್ಯೋಗಿಗಳು ಆಕ್ರೋಶವನ್ನು ತೋರುತ್ತಿದ್ದಾರೆ. ಇನ್ನು ಎಲ್ಲ ರಾಜ್ಯದಲ್ಲೂ ಇದು ಇದ್ದು, ಕೋರ್ಟ್ಗೆ ಇದು ಮನವರಿಕೆ ಮಾಡಿ ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿಯವರು ಮಧ್ಯಪ್ರವೇಶ ಮಾಡಿ ಇದಕ್ಕೆ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕು. ಇದರಿಂದಾಗಿ ಎಲ್ಲರಿಗೂ ಸಮಸ್ಯೆ ಉಂಟಾಗಲಿದೆ ಎಂದು ಎಚ್. ಆಂಜನೇಯ ತಿಳಿಸಿದ್ದಾರೆ. ಈ ಕೋರ್ಟ್ನಲ್ಲಿ ಅದು ತಡೆಯಾಜ್ಞೆ ಆಗಿದೆ. ಇವರು ಮಾಡುವಾಗ ಕೇಂದ್ರದಲ್ಲಿ ಅವರ ಸರ್ಕಾರ ಇದೆ. ಸಂವಿಧಾನಕ್ಕೆ ತಿದ್ದುಪಡಿ ತಂದುಬಿಟ್ಟು ಹೇಗೆ 10% ಇತರೆ ಇವ್ರಿಗೆ ಕೊಟ್ರಲ್ಲ, EWS ಕೊಟ್ರಲ್ಲ 10%, ಆ ರೀತಿಯಾದಂಥ ಒಂದು ಕಾನೂನು ಆಗಬೇಕಾಗಿದೆ. ಅದನ್ನು ಇವರು ಮಾಡಲಿಲ್ಲ. ಮಾಡದೆ ಇರೋದಕ್ಕೀಗ ಆ ಜನ ಹೆಂಗಪ್ಪ ಪಾಪ ಅಲ್ಲಿ ಅಷ್ಟು ಜನ ಇದೆ. ಎಸ್ಟಿಗಳಿಗೆ 4% ನಷ್ಟ ಆಗುತ್ತೆ, ಎಸ್ಸಿಗಳಿಗೆ 2% ನಷ್ಟ ಆಗುತ್ತೆ. ನಾವು ಒಳ ಮೀಸಲಾತಿ ಕೊಡುವಾಗ 17%ಕ್ಕೆ ನಿಗದಿ ಮಾಡಿ ಒಳ ಮೀಸಲಾತಿ ಹಂಚಿಕೆ ಮಾಡಲಾಗಿದೆ. ಈಗ ದೊಡ್ಡ ಗೊಂದಲವಾಗಿದೆ. ಆಮೇಲೆ ರಾಜ್ಯದಲ್ಲಿ ಎಲ್ಲ ನಿರುದ್ಯೋಗಿಗಳು ಪಾಪ ಈ ಒಳ ಮೀಸಲಾತಿಯಿಂದ ಕಳೆದ ಒಂದು ವರ್ಷದಿಂದ ಎಲ್ಲ ಸ್ಥಗಿತಗೊಂಡಿತ್ತು. ಒಳ ಮೀಸಲಾತಿ ಆದಮೇಲೆ ನಮಗೆಲ್ಲ ಉದ್ಯೋಗ ಸಿಗುತ್ತೆ ಅಂತಂದೇಳಿ ಕೆಲವು ಬೇರೆ ಸಮುದಾಯದ ಯುವಕರು ಅವರೆಲ್ಲ ಈ ಸ್ಪರ್ಧಾತ್ಮಕ ಪರೀಕ್ಷೆ ಎಲ್ಲ ಧಾರವಾಡದಲ್ಲಿ, ಗುಲ್ಬರ್ಗದಲ್ಲಿ, ಮೈಸೂರಲ್ಲಿ, ಬೆಂಗಳೂರಲ್ಲಿ ಇತರ ಹಳ್ಳಿಯ ಕಾಡಿನಿಂದ ಬಂದಿರತಕ್ಕಂಥ ಕೂಲಿ ನಾಲಿ ಮಾಡಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಆಯಾ ಶಿಕ್ಷಣ ಸಂಸ್ಥೆಗಳಲ್ಲಿ ದುಡ್ಡು ಕೊಟ್ಬಿಟ್ಟು ಅವರು ತರಬೇತಿ ಪಡಿತಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಇದಾಗಿದ್ದಾರೆ. ಅವರೆಲ್ಲ ದಿನ ನನಗೆ ಫೋನು, ಏನು ಸರ್ ನಿಮ್ಮಿಂದ ಇದಾಯಿತು, ನಿಲ್ಲಿಸಿದ್ರಿ, ಈಗ ನೋಡ್ರಿ ಎಲ್ಲ ಕೋರ್ಟ್ನಲ್ಲಿ ಆಯಿತು, ನಾವು ಏನು ಮಾಡ್ಬೇಕು, ಬೀದಿ ಪಾಲಾಗಿದ್ದೀವಿ, ನಮ್ಮ ತಂದೆ ತಾಯಿ ಕೂಲಿ ನಾಲಿ ಮಾಡಿ ನಮಗೆ ದುಡ್ಡು ಕಳಿಸ್ತಾ ಇದ್ರು. ಈಗ ಅವರು ದುಡ್ಡಿಲ್ಲ, ಏನಿಲ್ಲ, ಇಲ್ಲಿ ಬಂದು ನಾವು ಬೇರೆ ಬೇರೆ ಇದಕ್ಕೆ ಹೋಗ್ಬೇಕಾಗಿದೆ. ನಮ್ಮ ಭವಿಷ್ಯನೇ ಇದನ್ನು ಮಾಡಿಬಿಟ್ರಿ ನೀವು. ನಾವು ಕಾಂಗ್ರೆಸ್ ಬಂದಿದ್ರೆ ಎಲ್ಲ ಉದ್ಯೋಗವನ್ನು ತಕ್ಷಣ ತುಂಬಿಡ್ತೇವೆ ಅಂತ ಹೇಳಿದ್ರೆ ತುಂಬಲಿಲ್ಲ ನೀವು ಅಂತೇಳಿ ಅವರು ಎಲ್ಲ ಕಡೆಗೂ ಕೂಡ ನಿರುದ್ಯೋಗಿ ಯುವಕ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಆದ್ದರಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ. ಯಾವ ರೀತಿ ಮಾಡಿದರು ಅನ್ನೋದನ್ನು ಕಾನೂನು ತಜ್ಞರಿಂದ ಸಲಹೆ ಪಡೆದು ಈ ಕೋರ್ಟ್ನಿಂದ ಇಲ್ಲಿಂದ ಏನು ಹೈಕೋರ್ಟಿಗೆ ಸಮರ್ಥವಾಗಿ ಅದನ್ನು ವಾದ ಮಾಡಿ ಇಂಥ ರಾಜ್ಯದಲ್ಲಿ ಈ ರೀತಿ 50% ಮೀರಿದೆ. ಯಾವ್ಯಾವ ರಾಜ್ಯದಲ್ಲಿ ಇದೆಯೋ ಅದೆಲ್ಲ ಈ ಮುಂಚೆನೇ ತಮಿಳುನಾಡಿನಲ್ಲಿ ಅವ್ನು ಮಾಡಿಬಿಟ್ರು. ಏನೋ 9 ಶೆಡ್ಯೂಲಿಗೆ ತಂದುಬಿಟ್ಟು ಮಾಡಿ ಅದು ಅನುಷ್ಠಾನವೂ ಆಗ್ತಾಯಿದೆ. ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದೆ ಅಂತ ನಾನು ಕೇಳ್ಕೊಟ್ಟಿದ್ದೀನಿ. ಅದರಿಂದ ಯಾವ ರಾಜ್ಯದಲ್ಲೇ ಇದೆ ಅಂತಂದು ಮಾಡಬೇಕು. ಇದು ವಿಶೇಷವಾಗಿ ನಾವು ಕೊಟ್ಬಿಟ್ಟಿದ್ದೀವಿ, ನಡೀತಾ ಇದೆ, ಇದನ್ನು ನಾವು ಮುಂದುವರಿಸ್ಕೊಡ್ಬೇಕು ಅಂತಂದೇಳಿ ಕೋರ್ಟ್ಗೆ ಕೂಡ ಇದು ಮಾಡಬೇಕು, ಸುಪ್ರೀಂ ಕೋರ್ಟಿಗೆ ಮಾಡಬೇಕು. ಸಾಧ್ಯವಾದರೆ BJP ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಇದನ್ನು ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು. EWSಗೆ ಯಾವ ರೀತಿ ನೀವು ಮಾಡಿದ್ರು ಆ ರೀತಿ ನಮ್ಮ ರಾಜ್ಯದಲ್ಲಿ ಮಾಡಿಕೊಡಿ ಅಂಥೇಳಿ ರಾಜ್ಯ ಸರ್ಕಾರ ಅವ್ರ ಮೇಲೆ ಒತ್ತಡ ಹಾಕಬೇಕು.